ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ ಅಂತ. ಸರಿ, ಉಷಾ ಅವರು ಮಹಾತ್ಮ ಗಾಂಧಿ ಅವರ ಹೆಸರನ್ನಿಟ್ಕೊಂಡು ಅದೇ ಯೋಜನೆ ಅಡಿಯಲ್ಲಿ ಭ್ರಷ್ಟಾಚಾರ ಆಗ್ತಿದ್ರೆ ಓಕೆ. ನಾನೊಂದು 2 ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 2011ರ ಲೆಕ್ಕ ಇತ್ತೀಚೆಗಿದ್ರೆ ಕೊಡ್ಲಿ ನಾಗರಾಜ್ ಯಾದವ್ ಅವರು ಅಥವಾ ಶಶಿಕಾಂತ್ ಸರ್ ಆದರೂ ಕೊಡ್ಲಿ. 2011ರಲ್ಲಿ ಬಿಹಾರದಲ್ಲಿ ಇದೇ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಬರೋಬ್ಬರಿ 6,000 ಕೋಟಿಯ ಹಗರಣ. ಪಕ್ಕದ UPಯಲ್ಲಿ 11,000 ಕೋಟಿಯ ಹಗರಣ. CAG ರಿಪೋರ್ಟ್ ಪ್ರಕಾರನೇ 63 ಕೋಟಿಯ ಹಗರಣ. ತೀರಾ ಇತ್ತೀಚಿನ ಉದಾಹರಣೆ ಕೊಟ್ಬಿಡ್ತೀನಿ. ಗುಜರಾತ್ ಸರ್, ನಿಮಗೆ ಖುಷಿ ಆಗುತ್ತೆ. ಗುಜರಾತ್ನಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್ ಮಗ ಜೈಲ್ಗೆ ಹೋಗ್ತಾನೆ. ಕಾರಣ ಇದೇ ಮನ್ರೇಗಾ ಯೋಜನೆಯ ಅಡಿಯಲ್ಲಿ 70ಕ್ಕೂ ಹೆಚ್ಚು ಕೋಟಿಯ ಅಕ್ರಮ ಭ್ರಷ್ಟಾಚಾರ ಮಾಡಿದ್ದಾರೆ. ಗಾಂಧಿ ಹೆಸರಿಟ್ಟು ಭ್ರಷ್ಟಾಚಾರ ಮಾಡ್ತೀವಿ ಓಕೆ, ಗಾಂಧಿ ಹೆಸರು ತೆಗೆದುಬಿಟ್ರೆ ಇದು ಮಹಾ ಅಪರಾಧ, ಮಹಾಪಾಪ. ಇಂಥ ವಾದಕ್ಕೆ ಏನು ಹೇಳೋದು? ಮೊದಲನೇದಾಗಿ ಭ್ರಷ್ಟಾಚಾರ ಅನ್ನೋದು ಯಾರೇ ಮಾಡಿದ್ರು ಕೂಡ ಅದು ತಪ್ಪೆ. ಯಾರ ಹೆಸರಲ್ಲಿ ಮಾಡಿದ್ರು ತಪ್ಪೆ. ಅದು ಗಾಂಧಿ ಆಗಿರ್ಬೋದು, ರಾಮನ ಹೆಸರಲ್ಲಿ, ಎಲ್ಲವೂ ತಪ್ಪೆ. ಅದನ್ನು ಯಾರೂ ಸಹಿಸೋದಿಲ್ಲ. ಬಹುಶಃ ಪೊಲಿಟಿಕಲ್ ಪಾರ್ಟೀಸ್ ನಾವೆಲ್ಲರೂ ಸಹ ಅದನ್ನು ಒಪ್ತೀವಿ. ಮತ್ತೊಂದು ವಿಚಾರ, ನಮಗೆ ಇಲ್ಲಿ ಬಂದಿರೋದು ಮನ್ರೇಗಾ ಯೋಜನೆಯನ್ನ ನೀವು ಭ್ರಷ್ಟಾಚಾರದಿಂದ ಒಂದು ಮುಕ್ತ ಮಾಡೋದಕ್ಕೆ ಹೆಸರನ್ನ ಬದಲಾಯಿಸಿ ಅದಕ್ಕೆ ತದರೂಪವಾಗಿ ಸ್ಕೀಮ್ಗಳನ್ನ ಬದಲಾಯಿಸ್ತಿದೀವಿ ಅಂತ ನೀವು ಹೇಳ್ತಿದ್ದೀರಾ. ಅಂದ್ರೆ BJPಯ ಕೇಂದ್ರ ಸರ್ಕಾರ ಹೇಳ್ತಿದೆ. ನಾವಿದಕ್ಕೆ ಏನು ಹೇಳ್ತಿದ್ವಿ? ಹೌದು, ನಿಮಗೆ ಭ್ರಷ್ಟಾಚಾರವನ್ನು ತಡೆಯುವಂತಹ ಎಲ್ಲ ಶಕ್ತಿಗಳು ನಿಮಗಿದೆ. ಯೂನಿಯನ್ ಮಿನಿಸ್ಟ್ರಿ ನೀವಿದ್ದೀರಾ, ಯೂನಿಯನ್ ಗವರ್ಮೆಂಟ್. ಹಾಗಿರಬೇಕಾದ್ರೆ ಅದೇ ಹೆಸರಿನ ಅಡಿಯಲ್ಲಿ ಮಾಡಿ, ಯಾರು ಬೇಡ ಅಂತ ಹೇಳಿಲ್ಲ ನಾವಿಲ್ಲಿ. ಮಹಾತ್ಮ ಗಾಂಧಿ ಅವರು ಯೂನಿಯನ್ ಆಫ್ ಸ್ಟೇಟ್ಸ್, ಫೆಡರಲಿಸಮ್ ಅಂತ ಹೇಳಿ ನಮ್ಮ ಗ್ರಾಮೀಣ ಭಾಗಗಳ ಒಂದು ವಿಲೇಜ್ಗಳಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಕೊಟ್ಟರು. ಆ ರೀತಿ ಆ ಹೆಸರನ್ನ ನೆಹರು ಅವರಿಂದ ಮನ್ರೇಗಾ ಅಂತಲೂ ಆಗುತ್ತೆ. ಅದಾದ ನಂತರ ನಾವು ಅದೇ ಹೆಸರಿನಲ್ಲಿ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ, ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ತಾರೆ ಅವರು PM ಆಗೋ ಮುಂಚೆ. ತದನಂತರ ಅದನ್ನ ಮತ್ತೆ ಅವರು ಕಂಟಿನ್ಯೂಸ್ ಕೆಲವು ಬದಲಾವಣೆಗಳು ಮಾಡ್ತೀವಿ ಅಂತಾರೆ. ಇವರ ಉದ್ದೇಶ ಏನಿತ್ತು, ಕರಪ್ಷನ್ನ ಸ್ಟಾಪ್ ಮಾಡ್ತೀವಿ ಅಂತ. ಹಾಗಾದ್ರೆ ಈಗ ಅವರ ಒಂದು ರಾಜ್ಯದ ಗುಜರಾತ್ ಅಲ್ಲಿ ಆಗ್ತಿರೋದು ಅವ್ರಿಗೆ ಕಾಣಿಸ್ಲಿಲ್ವಾ? ನಾವು ಹೇಳೋದಿಷ್ಟೇ, ನೀವು ಹೆಸರಿನಲ್ಲಿ VBG ಯು ಕ್ಯಾನ್ ಸಿ ಇಟ್ ಸ್ಮಿತ್ ಅವರೇ, ಅಲ್ಲಿ ಹೈಫನ್ ಕೊಡ್ತಾರೆ. ಯಾಕೆ VB ಗ್ರಾಮ್ ಅಂತ ಮಾಡಿ, ಯಾರು ಬೇಡ ಅಂದ್ರು? ಸಿಂಬಾಲಿಕಲಿ ಒಂದು ಹಿಂದೂ ಆರ್ಟಿಕಲ್ನ ಒಂದು ಎಡಿಟೋರಿಯಲ್ ಕಾಲಮೇ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, RSS ಅವರ ಒಂದು ಐಡಿಯಾಲಜಿ ಮತ್ತೆ ನ್ಯಾಷನಲಿಸಮ್, ಅವರ ಒಂದು ಕಲ್ಚರ್ಗೆ ಮ್ಯಾಚ್ ಆಗುವಂತ ಹೆಸರುಗಳನ್ನ ಇವರ ಅನುಕೂಲಕ್ಕೆ ಒಳ್ಳೊಳ್ಳೆ ಸ್ಕೀಮ್ಗಳಿಗೆ ಹೆಸರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅದು ಒಂದೇ ವಿಚಾರ ಅಲ್ಲ. ಪ್ರಯತ್ನಗಳು ಎಲ್ಲ ಸರ್ಕಾರದಲ್ಲೂ ಆಗಿದೆ. ಆಮ್ ಆದ್ಮಿ ಪಕ್ಷದ ನೇತೃತ್ವದ ದೆಹಲಿ ಸರ್ಕಾರದಲ್ಲೂ ಕೂಡ ಅವರಿಗೆ ಪೊಲಿಟಿಕಲಿ ಹೆಲ್ಪ್ ಆಗೋ ರೀತಿಯಲ್ಲಿ ಸ್ಕೀಮ್ಗಳು ಬಂದಿದೆ. ಖಂಡಿತ ಇಲ್ಲ. ನಾವು ಮಹಿಳಾ ಯೋಜನೆಗಳು, ಮೊಹಲ್ಲಾ ಕ್ಲಿನಿಕ್ಗಳು ಆ ರೀತಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ವಿ. ಇವತ್ತು ಅದೇ ದೆಹಲಿ ಸರ್ಕಾರದಲ್ಲಿ ಅವರ ಒಂದು BJP ಸರ್ಕಾರ BR ಅಂಬೇಡ್ಕರ್ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ CM ಶ್ರೀ ಅಂತ ಮಾಡ್ಕೊಳ್ತಿದ್ದಾರೆ. ಅದಕ್ಕೂ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ನಾವು ಹೇಳೋದು ಇಷ್ಟೇ, ನೀವು VBG ರಾಮ್ಜಿ ಅಂತ ಹೇಳಿ ಮಾಡ್ತಿರೋ ಸ್ಕೀಮ್ಗಳಿಗೆ ನೀವು ರಾಮ ರಾಜ್ಯ ಕೊಡ್ರಿ. ನಾವು ಕೇಳಿದ್ರು ರಾಮನ ಹೆಸರಿನಲ್ಲಿ ಅಲ್ಲ. ನಮಗಿಲ್ಲಿ ಯಾವುದೇ ರಾಮ ಆಗಲಿ ಈಶ್ವರ ಕೃಷ್ಣ ಅದರದ್ದು ವಿರುದ್ಧ ಅಲ್ಲ. ಹೆಸರಿನಲ್ಲಿ ನೀವು ಮಾಡುವಂಥದ್ದನ್ನ ನಾವು ರಾಮ ರಾಜ್ಯ ಕೇಳ್ತಾ ಇದೀವಿ. ಕೊಡಕ್ ನಿಮ್ಗಾಗತ್ತಾ? ಅದನ್ನ ಮಾಡಿ. ಮೊದಲು ನಮ್ಮ ಒಂದು ಗ್ರಾಮೀಣ ಭಾಗಗಳ ಒಂದು ಇವತ್ತು ಗ್ರಾಮೀಣ ಪ್ರದೇಶಗಳ ಒಂದು ಅಸ್ತಿತ್ವವನ್ನ ನೀವು ಉಳಿಸ್ತಾ ಇದ್ದೀರಾ, ಅದರ ಬಗ್ಗೆ ಮಾತಾಡಿ. ಅದನ್ನ ಬಿಟ್ಟು ಆ ಸ್ಕೀಮ್ಗಳಲ್ಲಿ ಕೇವಲ ಹೆಸರಿನ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟ್ ನಾವು ಮಾತಾಡೋಣ. ಈಗ BJP ವಕ್ತಾರರು ಕೂಡ ಬಹಳ ಅದ್ಭುತವಾಗಿ ಅದರದ್ದು ಫಂಡ್ಸ್ ಎಲ್ಲ ಹೇಳಿದ್ರು. ಅದರಿಂದ ನಮ್ಗೆ ಎಷ್ಟು ಫಂಡ್ಸ್ ಸೆಂಟ್ರಲ್ ಇಂದ ನಮಗೆ ಮಿಸ್ಯೂಸ್ ಆಗುತ್ತೆ ಮತ್ತೆ ಯಾವ ರೀತಿ ಸ್ಪ್ಲಿಟ್ ಆಗಿದೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ನೆಕ್ಸ್ಟ್ ಇದರಲ್ಲಿ ಮಾತಾಡೋಣ. ಶಶಿಕಾಂತ್ ಸರ್, ನಾನು ಉಷಾ ಮೋಹನ್ ಅವರಿಗೆ ಕೇಳಿದ್ರದ್ದೇ ಎಕ್ಸ್ಟೆನ್ಷನ್ ಪ್ರಶ್ನೆ ಅಂತ ಅನ್ಕೊಳ್ಳಿ. ಇದನ್ನ ಗಾಂಧೀಜಿ ಅವರ ಹೆಸರಿದ್ದ ಯೋಜನೆಯಲ್ಲಿ ಹುಳುಕಾಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ RTI ಮೂಲಕ ಮಾಹಿತಿಯನ್ನ ತೆಗೆದ ವ್ಯಕ್ತಿಯೊಬ್ಬ RTI ಕಾರ್ಯಕರ್ತ ಬರ್ಬರವಾಗಿ ಮರ್ಡರ್ ಆಗ್ತಾನೆ ಬಿಹಾರದಲ್ಲಿ. ಒಡಿಸಾದಲ್ಲಿ ಜೈಲಲ್ಲಿರುವ ಖೈದಿ ಹೆಸರಲ್ಲಿ ಜಾಬ್ ಕಾರ್ಡ್ ಸರ್, ರೋಗಿ ಹೆಸರಲ್ಲಿ ಜಾಬ್ ಕಾರ್ಡು, ಸತ್ತೋಗಿರುವವರ ಹೆಸರಲ್ಲಿ ಜಾಬ್ ಕಾರ್ಡು. ಇಂಥ ಹಗರಣಗಳ ಕೂಪವಾಗಿರುವ ಒಂದು ಯೋಜನೆಯನ್ನ ಸುಧಾರಣೆ ಮಾಡುವ ಸಂದರ್ಭದಲ್ಲೂ ಕೂಡ ಹೆಸರಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡು ಎಡವುತ್ತಾ ಕೇಂದ್ರ ಸರ್ಕಾರ ಅಂತ. ಇಲ್ಲಿ ನಮ್ಮೆಲ್ಲರ ಫೋಕಸ್ಸು ಅಥವಾ ವಿರೋಧ ಪಕ್ಷಗಳ ಫೋಕಸ್ಸು ಎಲ್ಲವೂ ಸಹಿತ ಹೆಸರಿನ ಬದಲಾವಣೆಯತ್ತ ಮಾತ್ರ ಇದೆ. ಖಂಡಿತ ಇಲ್ಲ, ಸ್ಕೀಮಿಗೂ ಹೇಳ್ತೀನಿ. ಹೆಸರು ಬದಲಾಯಿಸಿದ್ದಾರೆ. BJPಯ ಕೇಂದ್ರ ಸರ್ಕಾರ ಇಲ್ಲಿ ಗೆದ್ದಿದೆ. ಎಸ್, ಯಾಕೆಂದ್ರೆ ಅವರು ಬೇಕಾಗಿರೋದು ಏನಂದ್ರೆ ಇಡೀ ಯೋಜನೆಯನ್ನೇ ಬದಲಾಯಿಸಲಾಗಿದೆ. ಅದು ಯಾವುದೂ ಅಬ್ಜೆಕ್ಷನ್ ಬೇಕಾಗಿಲ್ಲ. ನಮಗೆ ಹೆಸರನ್ನು ಮಾತ್ರ ಬದಲಾಯಿಸಿದೀವಿ ಅಂತಂದ್ಮೇಲೆ ಗಾಂಧಿ ಹೆಸರನ್ನ ತೆಗೆದಿದ್ರ ಮೇಲೆ ಮಾತ್ರ ನಮ್ಮೆಲ್ಲರ ಫೋಕಸ್ ಇದೆ. ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರಗಳೇ ಭಿನ್ನವಾಗಿದ್ದಾವೆ. ಬರೀ ಹೆಸರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಯಾದವ್ ಸರ್ ಇವಾಗ ಹೇಳಿದ್ರು ಗಾಂಧಿ ಹೆಸರಲ್ಲಿ ಯೋಜನೆಯನ್ನ ತರಬಹುದಾಗಿತ್ತಲ್ಲ ಇದೇ ಯೋಜನೆ ಅಂತ. ಈ ಯೋಜನೆ ಬಹಳ ಬಹಳ ಅಪಾಯಕಾರಿಯಾಗಿದೆ. ಮೊದಲು ಇದು ಕೂಲಿ ಕಾರ್ಮಿಕರ ಕೆಲಸದ ಉದ್ಯೋಗದ ಹಕ್ಕಾಗಿತ್ತು.
ಇವಾಗ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಭಿಕ್ಷೆ ಆಗಿದೆ ಇದು. ಇದಕ್ಕೆ ಬೇಕಾದ ಸುಧಾರಣೆಗಳನ್ನ ನಾನು ಕೊಡಬಲ್ಲೆ. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಇವಾಗ ಬರೀ ಇರ್ತಕ್ಕಂಥದ್ದು ಏನು ಕಾಯ್ದೆ ತಂದಿದ್ದಾರ, ಬರೀ ರಾಮ್ಜಿ ಅಂತ ಹೆಸರು ಇಟ್ಕೊಳ್ಳಿ, ಸೀತಾರಾಮ್ಜಿ ಅಂತ ಇಟ್ಕೊಳ್ಳಿ, ನಾಥುರಾಮ್ಜಿ ಅಂತ ಹೆಸರು ಇಟ್ಕೊಳ್ಳಿ, ಹೆಸರಲ್ಲ ನಾಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರು ಇನ್ನೊಂದು ಹೆಸರನ್ನ ಬದಲಾಯಿಸ್ತಾರೆ. ಇದು ಮೊದಲಿಂದ ನಡ್ಕೊಂಡ್ ಬಂದಿದ್ದಾರೆ ಅವರವರ ಪೊಲಿಟಿಕಲ್ ಧೋರಣೆ ಮೂಲಕ. ಆದರೆ ನಾನು ಯಾವುದೋ ಪೊಲಿಟಿಕಲ್ ವ್ಯಕ್ತಿ ಅಲ್ಲ. ಮೊದಲನೇದಾಗಿ ಇಡೀ ಕಾಯ್ದೆ ಏನನ್ನು ಹೇಳುತ್ತೆ, ಮೊದಲು ಇರ್ತಕ್ಕಂಥ ಯಾವ್ಯಾವ ಅಂಕಿಅಂಶಗಳಿದ್ದವೋ, ಯಾವ್ಯಾವ ಅಂಶಗಳಿದ್ದವೋ, ಯಾವ್ಯಾವ ಉದ್ದೇಶಗಳಿದ್ದವೋ ಅವುಗಳೆಲ್ಲವನ್ನು ಸಹಿತ ಬದಲಾಯಿಸಲಾಗಿದೆ. ಅದರ ಅರ್ಥ ಏನಂತಂದ್ರೆ ಇದು ಬದಲಾವಣೆ ಅಲ್ಲ, ಇದು ಪರಿಷ್ಕರಣೆ ಅಲ್ಲ, ಇದು ಸುಧಾರಣೆ ಅಲ್ಲ. ಈಗ ತಂದಿರತಕ್ಕಂಥದ್ದು ಹೆಸರು ಬೇರೆ, ಅಲ್ಲಿರ್ತಕ್ಕಂಥ ಕಾಯ್ದೆಗಳು ಕಂಪ್ಲೀಟಾಗಿ ಬೇರೆ ಬೇರೆ ಆಗಿದ್ದಾವೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡ್ಬೋದು ಇದರಲ್ಲಿ. ಮೊದಲನೇದಾಗಿ ಹೆಸರು ಬದಲಾವಣೆ ಒಂದೇ ಸಮಸ್ಯೆ ಅಲ್ಲ, ಹಣಕಾಸಿನ ಹಂಚಿಕೆಯ ಸಮಸ್ಯೆ ಇದೆ. ಇದು ದೊಡ್ಡ ಸಮಸ್ಯೆ. ಅದರ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕಾಗಿದೆ. ಯಾಕಂದ್ರೆ ರಾಜ್ಯಗಳ ಮೇಲೆ ಹೊಣೆಗಾರಿಕೆಯನ್ನು ಹೊರಿಸಲಾಗುತ್ತಿದೆ. ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಅಲ್ಲ, ಕಾಂಗ್ರೆಸ್ನವರಲ್ಲ. ಮೊದಲು 100% ನಾವು ಕೇಂದ್ರ ಸರ್ಕಾರದ ಯೋಜನೆ ಆಗಿತ್ತು, ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡ್ತಿತ್ತು. ಈಗ ಹಾಗಲ್ಲ, ನಾವು ಅಷ್ಟು ಹಣ ಕೊಡೋಕ್ಕಾಗಲ್ಲ. 60% ಕೊಡ್ತೀವಿ, 40% ರಾಜ್ಯಗಳು ಮಾತ್ರ ಹೊಣೆಗಾರಿಕೆ. ನಾವು ಬರೀ ಕಾಂಗ್ರೆಸ್ ಬಗ್ಗೆ ಅಲ್ಲ ಮೇಡಮ್, ಇದೇ BJP ಸರ್ಕಾರಗಳು ಇರ್ತಕ್ಕಂಥ ಭೀಮಾರ್ ರಾಜ್ಯಗಳು ಸಹಿತ 40% ಹೊಣೆಗಾರಿಕೆಯನ್ನು ಹೊರಲೇಬೇಕಾಗಿದೆ. ಇದು ಪ್ರತಿಯೊಂದು ರಾಜ್ಯದ ಮೇಲೆ ಆಗ್ತಕ್ಕಂಥ ಹೆಚ್ಚಿನ ಹೊಣೆ. ಯಾಕಂದರೆ ಪ್ರತಿ ಕರ್ನಾಟಕದಂಥ ರಾಜ್ಯದಿಂದ ನಾವು 4-4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಮೂಲಕ ಹೋಗುತ್ತೆ, ವಾಪಸ್ ಬರ್ತಕ್ಕಂಥದ್ದು ಬಹಳ ಕಡಿಮೆ. ₹1 ಹೋದರೆ 14-15% ಬರುತ್ತೆ, 15 ಪೈಸಾ ಬರುತ್ತೆ. ಇಂಥ ಸಂದರ್ಭದಲ್ಲಿ ಆ ತೆರಿಗೆಯನ್ನು ತೆಗೆದುಕೊಳ್ತೀರಿ, ಅದರ ಮೇಲ್ಗಡೆಗೆ ಮತ್ತೆ ನೀವು ಈಗ ನರೇಗಾ ಯೋಜನೆಯ 40% ಆರ್ಥಿಕ ಹೊರೆಯನ್ನು ಹೊರಿಸ್ತಾ ಇದ್ದಿರಲ್ಲ. ಇದಕ್ಕೆ ಹೇಳ್ತಾ ಇರೋದು ಹಣಕಾಸಿನ ಹಂಚಿಕೆ ಇದೆಲ್ಲ, ಇದು ಪ್ರತಿಯೊಂದು ರಾಜ್ಯಗಳು ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇಕಿರಲಿಲ್ಲ, ಇದು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಹೆಚ್ಚು ಡಿಸ್ಕಸ್ ಮಾಡಬೇಕಾಗಿದೆ. ನೀವು ಹೇಳಿದ್ರಲ್ಲಿ ಫಿನಾನ್ಸ್ ಅಂದ್ರೆ 60% ಸೆಂಟ್ರಲ್ ಗವರ್ಮೆಂಟ್, 40% ಅದ್ರ ಬಗ್ಗೆನೇ ನಾನು ಎಲ್ರಿಗೂ ಪ್ರಶ್ನೆ ಮಾಡ್ತೀನಿ. ಬಟ್ ನಾನು ಮತ್ತಾಗಿ ನಿಮಗೂ ಕ್ವಶನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮನೆಯ ಚರಂಡಿ ಕ್ಲೀನ್ ಮಾಡ್ಲಿಕ್ಕೆ ನರೇಗಾ ಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ತಿದ್ರಲ್ಲ, ಅದ್ರ ಬಗ್ಗೆ ಯಾರು ಮಾತನಾಡೋಲ್ಲ. ಗುಂಡಿ ಮುಚ್ಚಿ ಪ್ರಧಾನಿಯಾದ ಮೋದಿ ಅವರೇ ಹೇಳಿದ ಮಾತು 10 ವರ್ಷಗಳ ಹಿಂದೆ. 70 ವರ್ಷ ಸ್ವತಂತ್ರ ಬಂದಾದ ನಂತರದಲ್ಲೂ ಕೂಡ ಗುಂಡಿ ಮುಚ್ಚಿ ಗುಂಡಿ ತೆಗೆಸೋದಕ್ಕೆ ಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಕಾರ್ಮಿಕ ವಲಯವನ್ನ ಯಾವ ಸ್ಥಿತಿಯಲ್ಲಿಟ್ಟಿದೆ ಕಾಂಗ್ರೆಸ್ ಪಕ್ಷ? ಇದ್ರ ಬಗ್ಗೆ ಮಾತನಾಡಬೇಕಲ್ಲ, ಇದ್ರ ಬಗ್ಗೆನೂ ಮಾತನಾಡೋಣ. ನಾನಿದು 10 ವರ್ಷದ ಹಿಂದೆ ಪ್ರಧಾನಿ ಹೇಳಿದ ಹೇಳಿಕೆ ಅಂತ ಹೇಳಿದ್ದೆ. ಬರ್ತೀನಿ ಅಲ್ಲಿಗೆ. ನಾಗರಾಜ್ ಯಾದವ್ ಅವರು ಈ ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 60-40 ರೇಷಿಯೋದ ಬಗ್ಗೆ ಕಾಂಗ್ರೆಸ್ಗೆ ಅಪಸ್ವರ ಇರೋದಕ್ಕೆ ಬಿಜೆಪಿ ಕಡೆಯಿಂದ ಬರ್ತಾ ಇರುವ ಕೌಂಟರ್ ಏನು? ಈ 40% ನೀವು ದುಡ್ಡು ಕೊಡ್ತಿರೋದು ಯಾರಿಗೆ? ನಿಮ್ಮದೇ ರಾಜ್ಯದ ಕಾರ್ಮಿಕರಿಗೆ. ಅಲ್ಲಿಗೆ ನೀವು ಹೇಳೋ ಈ ಫಿನಾನ್ಸ್ ಸರ್ಕಲ್ ಏನಿದೆ, ಅವ್ರಿಗೆ ಹಣ ಬರುತ್ತೆ, ಅವ್ರು ಅದನ್ನ ಮಾರ್ಕೆಟ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಯ ನಿಮ್ಮ ಈ ಲಾಜಿಕ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ನೀವೇನೋ ಬಿಹಾರದ ಅಥವಾ ಉತ್ತರ ಪ್ರದೇಶ ಕಾರ್ಮಿಕರಿಗೆ ಕೊಡ್ತಿರೋದಲ್ವಲ್ಲ, ಹೀಗೂ ಆರ್ಗ್ಯುಮೆಂಟ್ ಇದೆ. ಓಕೆ ನೋಡಿ, ಈಗ ಆವಾಗಲೇ ನನ್ನ ಪ್ರಶ್ನೆ ಕೇಳಿದಾಗ ಹೆಸರು ಬಗ್ಗೆ ಮಾತಾಡಿದ್ದೀವಿ. ವಿಚಾರ ಬಂದಿರತಕ್ಕಂಥದ್ದು ಈಗ ಈ ಸ್ಕೀಮಿನ ಬದಲಾವಣೆಗಳಾಗಿರ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಈ ಮೊದಲಿದ್ದಂಥ ಸ್ಕೀಮು ನರೇಗಾ ಸ್ಕೀಮಲ್ಲಿ ಏನಾಗಿರ್ತಾ ಇದ್ದು, ಅದು ಅವ್ರ ಡಿಮಾಂಡ್ ಮೇಲೆ ಅವ್ರ ಕೆಲಸ ಕೊಡಬೇಕಾಗಿರೋದು ಕರ್ತವ್ಯ ಆಗಿತ್ತು ಆ ಕಾನೂನಿನ ಪ್ರಕಾರ. ಈಗ ಆ ರೀತಿ ಆಗೋದಿಲ್ಲ. ಮೊದಲು ಕಾರ್ಯಕ್ರಮಗಳನ್ನು ಯಾರು ರೂಪಿಸ್ತಾ ಇದ್ರು? ಪಂಚಾಯತ್ ಲೆವೆಲಲ್ಲಿ. ಯಾಕಂದರೆ ಗ್ರಾಮ ಸಭೆಯಲ್ಲಿ ಪಂಚಾಯತಿ ಲೆವೆಲಲ್ಲಿ ಯಾವ ಕಾರ್ಯಕ್ರಮಗಳು ಮಾಡಬೇಕು, ಏನು ಕೆಲಸ ಮಾಡಿಸ್ಬೇಕು, ಯಾರಿಗೆ ಕೆಲಸ ಕೊಡಬೇಕು, ಅದು